ಎರಡನೇ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಸದನದಲ್ಲಿ ಈಗ ಗಾಂಧಿ ವರ್ಸಸ್ ಸಂಗಪ್ಪ ಜಾಹೀರಾತು ಸದ್ದು ಇವತ್ತು ಬೆಳಗ್ಗೆ ವಿಪರೀತ ಜೋರಾಗಿತ್ತು. ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಜಾಹೀರಾತು ವಿರುದ್ಧ ಸದನದಲ್ಲಿ ಚರ್ಚೆ ಕೂಡ ಆಯಿತು. ವಿಬಿಜಿ ರಾಮ್ಜಿ ಈ ಯೋಜನೆಯನ್ನ ವಿರೋಧಿಸಿ ಕಾಂಗ್ರೆಸ್ ಜಾಹೀರಾತನ್ನ ಹೊರಡಿಸಿತ್ತು. ಸರ್ಕಾರದಿಂದ ಮನ್ರೇಗಾ ಜಾಹೀರಾತು ಕೊಟ್ಟಿರೋದಕ್ಕೆ ವಿಪಕ್ಷಗಳು ಕೆಂಡ ಕಾರದ್ವು. ಯಾರಪ್ಪನ ಮನೆ ದುಡ್ಡು ಅಂತ ಹಾಕ್ಸಿದಿರಿ ನೀವು ಅಂತ ವಿಪಕ್ಷದವರು ಕಿಡಿಕಾರರು. ಕಾಂಗ್ರೆಸ್ ಜನರ ಹಣವನ್ನ ದುರುಪಯೋಗ ಮಾಡ್ತಾ ಇದೆ, ಸರ್ಕಾರದ ಸ್ವಾರ್ಥಕ್ಕೆ ಜನರ ಹಣ ದುರುಪಯೋಗ ಮಾಡ್ತಾ ಇದೆ, ಸರ್ಕಾರದ ಜಾಹೀರಾತು ಕಾನೂನು ಪ್ರಕಾರ ಇಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಕೇಂದ್ರದ ಯೋಜನೆ ವಿರುದ್ಧ ಜಾಹೀರಾತು ಕೊಟ್ಟಿರೋದು ಸರಿಯಲ್ಲ, ನಾವು ಕೂಡ ನಾಳೆ ಸರ್ಕಾರದ ವಿರುದ್ಧ ಜಾಹೀರಾತು ಕೊಡ್ತೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಕೆಂಡ ಕಾರಿದ್ದಾರೆ. ಪ್ರಿಂಟ್ ಮೀಡಿಯಾಗಳಲ್ಲಿ ಬೆಳಗ್ಗೆ ನೀವು ಪೇಪರ್ ಓದುವ ಹವ್ಯಾಸ ಇದ್ರೆ ನಿಮ್ಮೆಲ್ಲರ ಕಣ್ಣಿಗೆ ರಾಚುವಂಥದ್ದು ಗಾಂಧೀಜಿ ಪ್ರಶ್ನೆ ಕೇಳ್ತಾರೆ ನರೇಗಾ ಒಂದು ಯೋಜನೆ ಬಗ್ಗೆ. ಅದಕ್ಕೆ ಸಂಗಪ್ಪ ಅನ್ನುವ ವ್ಯಕ್ತಿ ಉತ್ತರ ಕೊಡ್ತಾ ಹೋಗ್ತಾನೆ. ಎಲ್ಲವನ್ನ ಕೇಂದ್ರ ತಲೆ ಮೇಲೆ ಹಾಕೋದು ಅನಾನುಕೂಲ ಆಗಲ್ವಾ, ಮೋಸ ಆಗಲ್ವಾ ಗ್ರಾಮೀಣ ಭಾಗದ ರೈತರಿಗೆ ಅಂತ ಗಾಂಧೀಜಿ ಕೇಳೋ ಪ್ರಶ್ನೆಗೆ ಎಲ್ಲ ಕೇಂದ್ರ ಕಡೆ ಬೆಟ್ಟು ತೋರಿಸುವಂತಹ ಚಿತ್ರವನ್ನ ವ್ಯಂಗ್ಯದ ರೀತಿಯಲ್ಲಿ ಈ ಆಕ್ಟ್ ಏನ್ ಬಂದಿದೆ ಈಗ ಏಪ್ರಿಲ್ ಇಂದ ಜಾರಿ ಆಗ್ತಾ ಇದೆ, ವ್ಯಂಗ್ಯದ ರೀತಿಯಲ್ಲಿ ತೋರಿಸಿದ್ರು. ಆಮೇಲೆ ಇದು ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಸಾಮಾನ್ಯ ಯಾವ್ದಾದ್ರು ಯೋಜನೆಗಳು ಅಥವಾ ಆಕ್ಟ್ಗಳು ಬಂದಾಗ ಅದರ ಪೂರಕವಾಗಿ ಅಡ್ವರ್ಟೈಸ್ಮೆಂಟ್ ಜನರಿಗೆ ಗೊತ್ತಾಗ್ಲಿ ಅಂತ ಹಾಕ್ತಿರ್ತಾರೆ. ಬಟ್ ಇಲ್ಲಿ ಆ ಆಕ್ಟಿಗೆ ಕಾಲೆಳೆಯುವ ಪ್ರಸಂಗವನ್ನ ಗಮನಿಸಬಹುದು. ಆಮೇಲೆ ಹಣ ಎಲ್ಲಿದು, ಅಗೇನ್ ನಮ್ಮದು, ನಮ್ಮ ತೆರಿಗೆ ದುಡ್ಡು, ಯಾರಪ್ಪನ ಮನೆ ದುಡ್ಡು ಅಂತ ನಿಮಗೆ ಬೇಕಾದಂಗೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಯಾವುದು ಇಲ್ಲ ಇಲ್ಲಿ ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ ಪತ್ರಿಕೆಯಲ್ಲಿ ಬಿಡಿ, ಆಯ್ತು ಬೇಡ, ನಿಮ್ಮ ಹತ್ರ ವಾದ ಯಾಕೆ? ನಾವು ಸಂಗಪ್ಪ ಸಂಘ ಅಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ಇದೇ ಅಪೇಕ್ಷೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಏನ್ ಹೇಳಿದ್ರು ಕಲಿಯಲ್ಲ. ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತ ನೀವೇನ್ ಮಾತಾಡಿದ್ರಿ? ಅಲ್ಲಿ ಕೂತ್ಕೊಳ್ಳೇನು ಚೆನ್ನಾಗಿ ಕೂತ್ಕೊಳ್ಳಿ, ಗೊತ್ತಿರೋದು ಮಾತಾಡ್ತಿದ್ದಾರೆ. ಪ್ರತಿಪಕ್ಷನಾಗಿ ಮಾತಾಡ್ತಿದ್ದಾರೆ, ನೀವೆಲ್ಲ ಮಾತಾಡ್ತಿದ್ದೇನೆ. ಅಧ್ಯಕ್ಷರೇ, ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು, ಓಕೆ. ಪ್ರತಿಪಕ್ಷನಾಗಿ ಹೇಳಿಬೇಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಯಾವುದು ಇಲ್ಲ ಇಲ್ಲಿ ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ ಪತ್ರಿಕೆಯಲ್ಲಿ ಬಿಡಿ, ಆಯ್ತು ಬೇಡ, ನಿಮ್ಮ ಹತ್ರ ವಾದ ಯಾಕೆ? ನಾವು ಸಂಗಪ್ಪ ಸಂಘ ಅಪ್ಪ ಅವ್ರ ಹೆಸರಿದೆ. ಫೋಟೋ ಹಾಕುವಂತ ನೈತಿಕತೆ ಕಾನೂನು ಪ್ರಕಾರ ಇಲ್ಲ ಅವ್ರಿಗೆ. ಗಾಂಧೀಜಿ ಮಾತಾಡಿರೋದು ಏನಾನ ವರ್ಡಿಂಗ್ಸ್ ಇದ್ರೆ ಅದನ್ನ ಹಾಕ್ಬೋದಾಯ್ತು. ಇಲ್ಲೇ ಇಲ್ಲ, ವರ್ಡಿಂಗೇ ಇಲ್ಲ. ರಾಹುಲ್ ಗಾಂಧಿ ಹೇಳಿರೋ ವರ್ಡಿಂಗ್ನ ಗಾಂಧೀಜಿ ಹೆಸರಲ್ಲಿ ಹಾಕಿದ್ರೆ ಗಾಂಧೀಜಿಗೆ ದೊಡ್ಡ ಅಪಮಾನ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ. ಇದು ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವರು. ಇದನ್ನ ಬಿಜೆಪಿ ಖಂಡಿಸ್ತದೆ. ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಇದರ ಹೋರಾಟವನ್ನ ಬಿಜೆಪಿಯ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಓಕೆ, ಸದನದಲ್ಲಿ ಏನಾಯ್ತು, ಬಿಜೆಪಿಯ ಸ್ಟೆಪ್ ಮುಂದಕ್ಕೆ ಏನು, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಎಲ್ಲಾ ವಾರ್ಗಳು ಆಯ್ತು, ಈಗ ಅಡ್ವರ್ಟೈಸ್ಮೆಂಟ್ ವಾರ್ ಶುರುವಾಗಿದೆ. ಸರಿ, ಬಿಜೆಪಿಯಿಂದ ಮುಂದಿನ ಯಾವ ರೀತಿಯ ಹೋರಾಟವನ್ನ ನಿರೀಕ್ಷೆ ಮಾಡ್ಬೋದು ನಾವು? ಎಸ್ ವಿದ್ಯಾ, ಏನು ಇವತ್ತು ಜಾಹೀರಾತು ವಿಚಾರಕ್ಕೆ, ಅದರಲ್ಲೂ ಕೂಡ ಮನ್ರೇಗಾ ವಿಚಾರವನ್ನು ಖಂಡಿಸಿ ವಿಶೇಷ ಅಧಿವೇಶನವನ್ನು ಕಾಂಗ್ರೆಸ್ ಸರ್ಕಾರವನ್ನು ಕರೆದಿದೆ. ಅದರಲ್ಲೂ ಕೂಡ ಬಿಜೆಪಿ ಭಾಗಿಯಾಗಿದೆ. ಇಂಥದ್ದೊಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಈ ಒಂದು ಜಾಹೀರಾತನ್ನು ನೀಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ರಾಹುಲ್ ಗಾಂಧಿಯವರು ಹೇಳಿದಂಥ ಹೇಳಿಕೆಗಳಿಗೆ ಮಹಾತ್ಮ ಗಾಂಧಿಯವರ ಫೋಟೋಗಳನ್ನ ಬಳಕೆ ಮಾಡಿಕೊಂಡು ಅಪಚಾರವನ್ನು ಎಸಗಿದ್ದಾರೆ ಅನ್ನೋಂಥ ಒಂದು ವಾದವನ್ನು ವಿಪಕ್ಷ ನಾಯಕರಂಥ ಅಶೋಕ್ ಅವರು ಮಾಡಿದ್ದಾರೆ. ಇತ್ತ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತಾ ಇದೆ, ಸರ್ಕಾರದ ಹಣವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಸದನದಲ್ಲಿ ಗದ್ದಲ ಆಗಿರುವಂಥದ್ದು. ಯಾಕಂದರೆ ವಿಶೇಷವಾಗಿ ಮನ್ರೇಗಾ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ವಿಬಿಜಿ ಕಾಯ್ದೆಯನ್ನು ಮಾರ್ಪಾಡು ಮಾಡೋದಕ್ಕೆ ಲೋಕಸಭೆಯಲ್ಲಿ ಈಗಾಗಲೇ ಅದು ಜಾರಿಯಾಗಿದೆ, ಆ ಬಿಲ್ ಜಾರಿಯಾಗಿದೆ. ಆಗಿದ್ರೂ ಕೂಡ ಅದರ ಬಗ್ಗೆ ಚರ್ಚೆನ ಮಾಡಲಾಗ್ತಾ ಇದೆ. ಇಂಥದ್ದೊಂದು ಸಂದರ್ಭದಲ್ಲಿ ಬಿಜೆಪಿ ಈ ಒಂದು ವಿಚ್ಛೇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಬೇಕಾಗಿತ್ತಾ? ಜನರ ತೆರಿಗೆ ಹಣವನ್ನು ಪೋಲು ಮಾಡುವ ಮೂಲಕ ಅಧಿವೇಶನ ನಡೆಸ್ತಾ ಇದ್ದೀರಿ, ಜಾಹೀರಾತುಗಳನ್ನ ನೀಡ್ತಾ ಇದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿ ಒಂದು ಕೆಂಡಾಮಂಡಲರಾಗಿರುವಂಥದ್ದು. ಇದಕ್ಕೆ ಕೌಂಟ್ರಾಗಿ ಕಾಂಗ್ರೆಸ್ ನಾಯಕರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಏನು ಮೋದಿಯವರು ಗುಜರಾತ್ನಲ್ಲಿ 8 ಕೋಟಿ ಮೋದಿಯವರ ಒಂದು ಹುಟ್ಟುಹಬ್ಬಕ್ಕಾಗಿ ಒಂದು ಏನು
ಜಾಹೀರಾತನ್ನು ಕೊಟ್ಟಿದ್ರಿ. ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ ಮಾಡಿದಾಗ ಥ್ಯಾಂಕ್ ಯು ಮೋದಿ ಅಂತ ವ್ಯಾಕ್ಸಿನೇಷನ್ಗೆ ಖರ್ಚು ಮಾಡಿದಂಥ ಸಂದರ್ಭದಲ್ಲಿ ಜಾಹೀರಾತನ್ನು ಕೊಟ್ಟಿದ್ರಿ. ತೆರಿಗೆ ಹಣವನ್ನು ನೀವು ಕೂಡ ದುರ್ಬಳಕೆ ಮಾಡಿಕೊಂಡಿದ್ದೀರಿ. ಕೇಂದ್ರದ ಹಣ ಸಾಕಷ್ಟು ದುರ್ಬಳಕೆ ಆಗ್ತಾ ಇದೆ, ತೆರಿಗೆ ಹಣ ದುರ್ಬಳಕೆ ಆಗ್ತಾ ಇದೆ. ರಾಜ್ಯದಲ್ಲಿ 100 ರೂಪಾಯಿ ತೆರಿಗೆ ಕಟ್ಟಿದರೆ ಅದಕ್ಕೆ 13-14 ರೂಪಾಯಿ ಒಂದು ಬರುತ್ತೆ. ಬೇರೆ ಬೇರೆ ರಾಜ್ಯಗಳಿಗೆ ಹೆಚ್ಚಿನ ದುಡ್ಡು ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಕೊಟ್ಟರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿವೇಶನ ನಡೀತಿರೋದ್ರಿಂದ ಚರ್ಚೆ ಇನ್ನೂ ಕೂಡ 3 ದಿನಗಳ ಕಾಲ ಎಕ್ಸ್ಟೆಂಡ್ ಆಗಿದೆ. ಜೊತೆಗೆ BJP ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೋದು ಕೂಡ ಲೆಕ್ಕಾಚಾರ ಇರುವಂಥದ್ದು. ಈಗಾಗಲೇ ಏನು ಸಭಾತ್ಯಾಗ ಮಾಡುವ ಮೂಲಕ ಕೂಡ BJP ನಾಯಕರು ತಮ್ಮ ಒಂದು ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದರು. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಅನ್ನೋಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಇವತ್ತು ರಾಜ್ಯಪಾಲರ ಒಂದು ವಂದನಾ ನಿರ್ಣಯ ಮೇಲೆ ಅಶೋಕ್ ಅವರು, ಸುನಿಲ್ ಕುಮಾರ್ ಅವರು ಭಾಷಣವನ್ನು ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಜಾಹೀರಾತು ವಿಚಾರಕ್ಕೆ ಒಂದಿಷ್ಟು ಗದ್ದಲ ಆಗಿರುವಂಥದ್ದು. ಅಸಲಿಯಾಗಿ ಈಗ ಅಂದರೆ ನಾಳೆ 29ರಿಂದ ನಾಳೆ ಏನು ಅಧಿವೇಶನ ನಡೆಯುತ್ತೆ. ನಾಳೆ CM ಅವರು ಉತ್ತರ ಕೊಟ್ಟ ಬಳಿಕ ಮನ್ರೇಗಾ ಮತ್ತು ವಿಬಿಜಿ ಕಾಯ್ದೆ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಈ ಸಂದರ್ಭದಲ್ಲಿ BJP ಯಾವ ರೀತಿ ಕಾಂಗ್ರೆಸ್ಗೆ ಕೌಂಟರ್ಗಳನ್ನು ಕೊಡುತ್ತೆ ಮತ್ತು ಈಗಾಗಲೇ ಈ ಒಂದು ಬಿಲ್ಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿರೋದ್ರಿಂದ ರಾಜ್ಯ ಸರ್ಕಾರ ನಡೆಸಿರುವಂಥ ಈ ಒಂದು ಅಧಿವೇಶನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ. ಜೊತೆಗೆ ಖಂಡನಾ ನಿರ್ಣಯವನ್ನು ಹೊರಡಿಸುವ ಮೂಲಕ BJPಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಕೊಡೋ ಕೆಲಸವನ್ನು ಕಾಂಗ್ರೆಸ್ ಮಾಡಿದರೆ BJP ಇದಕ್ಕೆ ಪ್ರತ್ಯುತ್ತರವಾಗಿ ಯಾವ ರೀತಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.